ಡಿಪಾರ್ಟ್ಮೆಂಟ್ ಸಹಯೋಗದಲ್ಲಿ ಆಕ್ಟಿಸನ್ ಕ್ಲಬ್ 7ನೇ ತರಗತಿ 4ನೇ ಚಟುವಟಿಕೆ. ಥೀಮ್ ಪೌರತ್ವ. ಶಾಲಾ ಆರೈಕೆದಾರರು. ಶಕ್ತಿ ಮತ್ತು ತ್ಯಾಜ್ಯ ನಿರ್ವಹಣೆ ಮಾಡುವುದು. ಪೌರತ್ವ ಥೀಮ್ ನಡಿಯಲ್ಲಿ ಶಾಲಾ ಆರೈಕೆದಾರರು ಅನ್ನುವಂಥ ಒಂದು ಚಟುವಟಿಕೆ ಮಾಡ್ತಿದ್ದೀವಿ. ಇದರಲ್ಲಿ ಶಕ್ತಿ ಮತ್ತು ತ್ಯಾಜ್ಯವನ್ನು ನಿರ್ವಹಣೆ ಮಾಡೋದು ಹೇಗೆ ಶಾಲಾ ಆರೈಕೆದಾರರಾಗಿ ಅನ್ನೋದನ್ನ ನಾವು ಈ ಚಟುವಟಿಕೆ ಅಂತ ತಿಳ್ಕೊಂತೀವಿ. ಈಗ ಒಂದಿಷ್ಟು ಅಂಶಗಳ ಕಡೆ ಗಮನ ಕೊಡಿ. ನೀವು ಈ ಅವಲೋಕನ ಮಾಡುವಾಗ ಏನೇನನ್ನ ಗಮನಿಸಬೇಕು ಅಂತ ಹೇಳ್ತೀನಿ. ಈ ಚಟುವಟಿಕೆಯನ್ನು ಮಾಡುವಾಗ ಇತರರನ್ನು ಮತ್ತು ಶಾಲೆಯ ಆಸ್ತಿಯನ್ನು ದಯೆ ಮತ್ತು ಕಾಳಜಿಯಿಂದ ನೋಡ್ಕೋಬೇಕು. ಅದಕ್ಕೆ ಯಾವುದೇ ಹಾನಿ ಆಗಬಾರ್ದು. ಆ ರೀತಿ ನೀವು ಅವಲೋಕನವನ್ನು ಮಾಡಬೇಕು. ಮತ್ತು ನಿಮಗೆ ಮತ್ತು ಇತರರಿಗೆ ನೋವುಂಟು ಮಾಡುವ ಯಾವುದೇ ಕೆಲಸವನ್ನು ಮಾಡದಿರುವ ಮೂಲಕ ನೀವೆಲ್ಲ ಕೂಡ ಸುರಕ್ಷಿತವಾಗಿ ಇರಬೇಕು. ಅಂದರೆ ಕಸದ ಬುಟ್ಟಿಗಳಲ್ಲಿ ಕೈಗಳನ್ನು ಇಡೋದಾಗಲಿ, ತೆರೆದ ಬಟ್ಟೆ ಅಥವಾ ಸಾಕೆಟ್ಗಳನ್ನ ಮುಟ್ಟೋದಾಗಲಿ, ಈ ರೀತಿ ಯಾವುದನ್ನು ನೀವು ಮಾಡಬಾರ್ದು. ಮತ್ತು ಸದ್ದಿಲ್ಲದೆ ಕೆಲಸ ಮಾಡಿ ಮತ್ತು ಕಲಿಯುತ್ತಿರುವ ಅಥವಾ ಕೆಲಸ ಮಾಡುತ್ತಿರುವ ಇತರರಿಗೆ ತೊಂದರೆ ನೀಡಬೇಡಿ. ನಿಮ್ಮ ಶಾಲೆಯಲ್ಲಿ ಅಕ್ಕಪಕ್ಕದ ವರ್ಗಗಳಲ್ಲಿ ತರಗತಿಗಳು ನಡೀತಾ ಇರ್ತವೆ. ನೀವು ಈಗ ಟ್ಯೂಬ್ಲೈಟೋ ಒಂದು ಟಿವಿನೋ ಏನೋ ಗಮನ ಬಗ್ಗೆ ಅವಲೋಕನವನ್ನು ಮಾಡಿ ನೀವು ಆ ನಮೂನೆಗಳನ್ನು ಭರ್ತಿ ಮಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಈಗ ಪ್ರತಿಯೊಂದು ಗುಂಪಿನಿಂದಲೂ ಒಬ್ಬೊಬ್ಬರು ಬಂದು 2ರಿಂದ 3 ನಿಮಿಷದ ಒಳಗೆ ನೀವು ಏನೇನು ಅವಲೋಕನ ಮಾಡಿದ್ದೀರಿ ಅನ್ನೋದನ್ನು ಇಲ್ಲಿ ಪ್ರಸ್ತುತಪಡಿಸಬೇಕು. ಶಕ್ತಿ ನಿರ್ವಹಣೆ. 5 ದಿವಸ ಲೆಕ್ಕ ಪರಿಶೋಧನೆ ಮಾಡಿದಾಗ ನಮಗೆ ಸಿಕ್ಕಿರುವ ಮಾಹಿತಿ. ನಮ್ಮ ಶಾಲೆಯಲ್ಲಿ ಒಟ್ಟು 3 ಟಿವಿ ಇದೆ. ಅದರಲ್ಲಿ 2 ಉತ್ತಮ ಸ್ಥಿತಿಯಲ್ಲಿದೆ ಮತ್ತು 1 ಉತ್ತಮ ಸ್ಥಿತಿಯಲ್ಲಿಲ್ಲ. ತ್ಯಾಜ್ಯ ನಿರ್ವಹಣೆ. ಕಸದ ಬುಟ್ಟಿಯನ್ನು 5 ದಿನಗಳ ಲೆಕ್ಕ ಪರಿಶೋಧನೆ ಮಾಡಿದಾಗ ನಮಗೆ ಕಂಡು ಬಂದಿರುವ ಅಂಶಗಳು: ಒಟ್ಟು ಕಸದ ಬುಟ್ಟಿ 5, ನಮ್ಮ ಕಸದ ಬುಟ್ಟಿಗಳು ಉತ್ತಮ ಸ್ಥಿತಿಯಲ್ಲಿವೆ. ಲಕ್ಷ್ಮಿ ಅಬ್ಬಿಗೆ 5 ದಿವಸ ಲೆಕ್ಕ ಪರಿಶೋಧನೆ ಮಾಡಿದಾಗ ನಮಗೆ ಸಿಗುವ ಮಾಹಿತಿ: ನಮ್ಮ ಶಾಲೆಯಲ್ಲಿ ಒಟ್ಟು 10 ಟ್ಯೂಬ್ಲೈಟ್ಗಳಿವೆ. ಅದರಲ್ಲಿ 9 ಟ್ಯೂಬ್ಲೈಟ್ಗಳು ಉತ್ತಮ ಸ್ಥಿತಿಗಳಲ್ಲಿವೆ. ಪ್ರಿಯಾ ಆಂಟಿ. ಶಕ್ತಿ ನಿರ್ವಹಣೆ. 5 ದಿವಸ ಲೆಕ್ಕ ಪರಿಶೋಧನೆ ಮಾಡಿದಾಗ ನಮಗೆ ಸಿಕ್ಕಿರುವ ಮಾಹಿತಿ: ನಮ್ಮ ಶಾಲೆಯಲ್ಲಿ ಎರಡು ಸ್ಮಾರ್ಟ್ ಬೋರ್ಡ್ಗಳಿವೆ. ಇದರಲ್ಲಿ 1 ಉತ್ತಮ ಸ್ಥಿತಿಯಲ್ಲಿಲ್ಲ, ಮತ್ತೊಂದು ಉತ್ತಮ ಸ್ಥಿತಿಯಲ್ಲಿದೆ. ಉತ್ತಮ ಸ್ಥಿತಿ. ಶಂಕರಂಟಿ. ನಾವು 5 ದಿವಸಗಳ ಕಾಲ ಲೆಕ್ಕ ಪರಿಶೋಧನೆ ಮಾಡಿದಾಗ ನಮಗೆ ಸಿಕ್ಕಿರುವ ಮಾಹಿತಿ: ನಮ್ಮ ಶಾಲೆಯಲ್ಲಿ ಒಟ್ಟು 12 ಫ್ಯಾನ್ಗಳಿವೆ.
ಅದರಲ್ಲಿ 3 ಫ್ಯಾನ್ಗಳು ಉತ್ತಮವಾಗಿಲ್ಲ. ಅವರು ಕೂಡ ನಮ್ಮ ಶಾಲೆ ಒಳಗೆ ಶಕ್ತಿ ಮತ್ತು ತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ ಏನೇನು ಬಳಸ್ತೀವಿ, ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ಅವಲೋಕನ ಇಲ್ಲಿ ಪ್ರಸ್ತುತಪಡಿಸಿದ್ರಿ ಅಲ್ವಾ. ಈಗ ನೀವು ಕಂಡುಕೊಂಡಂತಹ ದೋಷಗಳಿಗೆ ಶಾಲಾ ಆರೈಕೆದಾರರಾಗಿ, ಅಂದರೆ ಆರ್ಟಿಸನ್ ಕ್ಲಬ್ನ ಈ ಚಟುವಟಿಕೆ ಶಾಲಾ ಆರೈಕೆದಾರರಾಗಿ ನೀವು ಯಾವ ಸಲಹೆಗಳನ್ನು ಕೊಡಬಹುದು, ಅದನ್ನು ಪ್ರತಿ ಗುಂಪಿಂದ ಒಂದೆರಡೆರಡು ಅಂಶಗಳನ್ನ ಹೇಳಬೇಕೀಗ. ಇದನ್ನು ಆರ್ಟಿಸನ್ ಕ್ಲಬ್ನ ಪದಾಧಿಕಾರಿಗಳಾದಂಥ ಪ್ರಿಯಾ ಮತ್ತು ಶಂಕರ್ ಅವರು ನಡೆಸ್ಕೊಳ್ತಾರೆ. 1ನೇ ಗುಂಪಿನ ಆರ್ಟಿಸನ್ ಕ್ಲಬ್ನ ಸದಸ್ಯರಾದ ನನ್ನ ಸಲಹೆ ಮತ್ತು ಅಗತ್ಯವಿದ್ದಾಗ ಮಾತ್ರ ಟಿವಿ ಬಳಸಬೇಕು. ನನ್ನ ಸಲಹೆ, ನಮ್ಮ ಶಾಲೆಯಲ್ಲಿ ಇರುವ 5 ಕಸದ ಬುಟ್ಟಿಗಳನ್ನು ಸಮರ್ಪಕವಾಗಿ ಬಳಸಲಾಗುತ್ತಿದೆ. ಶಾಲಾ ಆರಂಭದ ಸಮಯದಲ್ಲಿ, ವಿರಾಮಕ್ಕೂ ಮೊದಲು, ವಿರಾಮದ ಸಮಯದಲ್ಲಿ, ಮಧ್ಯಾಹ್ನ ಬಿಸಿ ಊಟದ ಸಮಯದಲ್ಲಿ, ಶಾಲೆಯ ಕೊನೆಯಲ್ಲಿ ತ್ಯಾಜ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಗುಂಪಿನಲ್ಲಿ ಗಮನಿಸಿರುವ ಸಮಸ್ಯೆಗಳನ್ನು ಅದಕ್ಕೆ ಪರಿಹಾರ. ಕೈಯಲ್ಲಿ ಹಿಡಿಯಬಾರದು. ವೋಲ್ಟೇಜ್ ಕಡಿಮೆ ಇದ್ದಾಗ ಟ್ಯೂಬ್ಲೈಟ್ಗಳನ್ನು ಸ್ವಿಚ್ ಅನ್ನು ಆನ್ ಮಾಡಬಾರದು. ಸಮಸ್ಯೆಗಳಿಗೆ ಸಲಹೆಗಳಿವೆ. ಆರ್ಟಿಸನ್ ಕ್ಲಬ್ನ ಸದಸ್ಯರಾದ ನಾವು ನಮ್ಮ ಶಾಲೆಯ ನೀರನ್ನು ಮಿತವಾಗಿ ಬಳಸಬೇಕು. ನಿಮ್ಮ ಗುಂಪಿನಲ್ಲಿರುವ ಸಮಸ್ಯೆಯನ್ನು ಅದಕ್ಕೆ ಪರಿಹಾರ. ಸಲಹೆ: ಯಾವ ಸಂದರ್ಭದಲ್ಲಿ ಫ್ಯಾನ್ನ ಅವಶ್ಯಕತೆ ಇರುತ್ತದೆಯೋ ಆಗ ಮಾತ್ರ ಅವುಗಳನ್ನು ಬಳಸಬೇಕು. ಆರ್ಟಿಸನ್ ಕ್ಲಬ್ನ ಸದಸ್ಯರಾದ ನಾವೆಲ್ಲ ಶಕ್ತಿಯ ನಿರ್ವಹಣೆಯನ್ನು ಉತ್ತಮಪಡಿಸಿಕೊಳ್ಳುತ್ತೇವೆ. ನಮ್ಮ